ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ವಿದೇಶ ಪ್ರವಾಸ ಭಾಗ್ಯ ಇಂದು ಇತ್ಯರ್ಥವಾಗಲಿದೆ. ಇನ್ನು ವಿದೇಶಕ್ಕೆ ತೆರಳೋಕೆ ಅನುಮತಿಯನ್ನ ನೀಡುತ್ತಾ ಅಥವಾ ಇಲ್ವಾ ಎನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ನಟ ದರ್ಶನ್ ವಿದೇಶ ಪ್ರವಾಸ ಭಾಗ್ಯ ಇಂದು ಇತ್ಯರ್ಥವಾಗಲಿದೆ. ವಿದೇಶಕ್ಕೆ ತೆರಳಲು ಅನುಮತಿಗೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇಂದು ಕೋರ್ಟ್ ಮುಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅರ್ಜಿ ಇತ್ಯರ್ಥ ಆಗಲಿದೆ. ಈಗಾಗಲೇ ಅನುಮತಿಯನ್ನ ನೀಡಿದ್ದು ಸಿಟಿ ಸಿವಿಲ್ ನ್ಯಾಯಾಲಯ. ಆದರೆ ಜುಲೈ 1ರಿಂದ 25ರವರೆಗೆ ವಿದೇಶಕ್ಕೆ ತೆರಳಲು ಅನುಮತಿಯನ್ನ ನೀಡಿತ್ತು. ಶೂಟಿಂಗ್ ದಿನಾಂಕ ನಿಗದಿ ಆಗದ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ರದ್ದು ಮಾಡಿತ್ತು. ಇನ್ನು ಜುಲೈ 11ರಿಂದ ಜುಲೈ 30ರವರೆಗೆ ದುಬೈ, ಯುರೋಪ್ಗೆ ತೆರಳಲು ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಅರ್ಜಿ ಇಂದು ವಿಚಾರಣೆ ಕೂಡ ನಡೆಯಲಿದೆ. ಇನ್ನು ಫಾರಿನ್ ಜರ್ನಿ ಇತ್ಯರ್ಥ ಆಗುವಂತಹ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ ನಟ ದರ್ಶನ್ ವಿದೇಶ ಪ್ರವಾಸ ಭಾಗ್ಯ ಇಂದು ಇತ್ಯರ್ಥವಾಗಲಿದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ನಟ ದರ್ಶನ್ ತಮ್ಮ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ದುಬೈ ಹಾಗೂ ಯುರೋಪ್ಗೆ ತೆರಳಲು ಅನುಮತಿಯನ್ನ ನೀಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಕುರಿತ ಅಂತಿಮ ಆದೇಶ ಇವತ್ತು ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಹೊರಬೀಳಲಿದೆ. ಈ ಹಿಂದೆ ಜುಲೈ 1ರಿಂದ 25ರವರೆಗೂ ದುಬೈಗೆ ತೆರಳಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ಕೋರ್ಟ್ ಅನುಮತಿಯನ್ನ ನೀಡಿತ್ತು. ಆದರೆ ಸಿನಿಮಾದ ಚಿತ್ರೀಕರಣ ಒಂದು ದಿನಾಂಕ ನಿಗದಿ ಆಗಿರಲಿಲ್ಲ. ಹೀಗಾಗಿ ಪ್ರವಾಸ ಸಾಧ್ಯವಾಗಿರಲಿಲ್ಲ, ಅಂದರೆ ಪ್ರವಾಸ ರದ್ದಾಗಿತ್ತು. ಹೀಗಾಗಿ ಮರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್. ಜುಲೈ 11ರಿಂದ ಜುಲೈ 30ರವರೆಗೂ ದುಬೈ ಹಾಗೂ ಯುರೋಪ್ ಪ್ರವಾಸಕ್ಕೆ ತೆರಳಕ್ಕೆ ಅನುಮತಿಯನ್ನ ಕೂಡ ಕೋರಿದ್ದಾರೆ. ಹೀಗಾಗಿ ಅವರ ವಿದೇಶ ಪ್ರವಾಸದ ಹಣೆಬರಹ ಇಂದು ತೀರ್ಮಾನವಾಗಲಿದೆ.